ಹಲೋ ಗೈಸ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇದು ಸೆಕೆಂಡ್ ಡೇ ಟ್ರಿಪ್ದು. ಲಾಸ್ಟ್ ಡೇ ಟ್ರಿಪ್ದು ಮಡಿಕೇರಿದು ನಾನು ಆಲ್ರೆಡಿ ಮಾಡಿದ್ದೀನಿ. ಇದು ಸೆಕೆಂಡ್ ಡೇ ಕುಶಾಲನಗರದ್ದು ಟ್ರಿಪ್ಪದು ಮಾಡ್ತಾ ಇರೋದು. ನಾವು ಅವತ್ತೇ ಫಸ್ಟ್ ಡೇನೇ ಮಡಿಕೇರಿಲೆಲ್ಲ ಪ್ಲೇಸ್ ನೋಡಿಕೊಂಡು ನೈಟೇ ಕುಶಾಲನಗರಕ್ಕೆ ಬಂದ್ಬಿಟ್ವಿ. ಇವಾಗ ಕುಶಾಲನಗರದಿಂದ ಡೈರೆಕ್ಟ್ ಬಂದಿದ್ದಂತ ಅಂದರೆ ಗೋಲ್ಡನ್ ಟೆಂಪಲ್ಗೆ. ಗೋಲ್ಡನ್ ಟೆಂಪಲ್ ಅಂತೂ ತುಂಬ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ನೋಡಿದ್ದು. ನಿಮಗೆ ಕುಶಾಲನಗರದಿಂದ ಗೋಲ್ಡನ್ ಟೆಂಪಲ್ಗೆ ಬರಬೇಕಂತ ಅಂದರೆ 4.7 ಕಿಲೋಮೀಟರ್ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಅಲ್ಲಿ ಟಿಬೆಟಿಯನ್ಸ್ ಎಲ್ಲ ಇದ್ದರು. ಆದರೆ ಫೋಟೋ ತೊಗೊಳ್ಳೋಣ ಅಂತ ಕೇಳಿದ್ವಿ, ಯಾರೂ ಬಂದು ಫೋಟೋನೇ ಕೊಟ್ಟಿಲ್ಲ. ಆದರೂ ಅಲ್ಲೆಲ್ಲ ಕೆತ್ತನೆ ಮಾಡಿರೋದಂತೂ ಅಲ್ಲಿ ಸ್ಟ್ಯಾಚ್ಯೂಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಅದು ರಿಕವರಿ ಮಾಡಿದೆ. ನಾವು ನೆಕ್ಸ್ಟ್ ಬಂದಿದ್ದ ಪ್ಲೇಸ್ ಅಂತಂದರೆ ನಿಸರ್ಗಧಾಮ ಬರ್ಡ್ ಪಾರ್ಕ್ ಅಂತ. 7.4 ಕಿಲೋಮೀಟರ್ ಆಗುತ್ತೆ. ಈ ನಿಸರ್ಗಧಾಮ ಬರ್ಡೇ ಇಲ್ಲ, ಆದರೂ ಬರ್ಡ್ ಪಾರ್ಕ್ ಅಂತೆ. ಅಲ್ಲಿ ಜಿಂಕೆ ಎಲ್ಲ ಇತ್ತು, ಆದರೆ ಫುಲ್ ಕವರ್ ಮಾಡಿಬಿಟ್ರು. ಜಿಂಕೆ ಹತ್ರ ಎಲ್ಲ ಹೋಗೋಕ್ಕೆ ಬಿಟ್ಟಿಲ್ಲ. ಅಲ್ಲಿ ಜಿಪ್ ಲೈನು ಮತ್ತು ಹೌಸ್ ಎಲ್ಲ ಅವರೇ ವುಡ್ಡಲ್ಲೆಲ್ಲ ಕಟ್ಕೊಂಡಿದ್ರು. ಏನೋ ಒಂಥರ ಚೆನ್ನಾಗಿತ್ತು, ಅಟ್ರಾಕ್ಟಿವ್ ಆಗಿ. ನಾವು ಮೇಲ್ಗಡೆ ಹೌಸ್ ಥರ ಮಾಡಿದ್ದಾರೆ. ಮೇಲ್ಗಡೆ ಹತ್ಕೊಂಡು ಹೋದ್ವಿ ನಾನು ಮತ್ತು ಸಿಸ್ಟರು. ತುಂಬಾ ಚೆನ್ನಾಗಿದೆ ಇದೂ. ಆದರೆ ತುಂಬ ಬಿಸಿಲಿತ್ತು. ಮಾರ್ನಿಂಗ್ ಹೋದರೆ ಚೆನ್ನಾಗಿರ್ತಿತ್ತು. ಇವಾಗ ನಿಸರ್ಗಧಾಮ ಬರ್ಡ್ ಪಾರ್ಕ್ ನೋಡಿಕೊಂಡು ನೆಕ್ಸ್ಟ್ ಹೋಗ್ತಾ ಇರೋದೆ ದುಬಾರೆ ಎಲಿಫೆಂಟ್ ಪಾರ್ಕ್ ಅಂತ. ಅಲ್ಲಿ ನಿಸರ್ಗಧಾಮದಿಂದ ಅಲ್ಲಿಗೆ 12.3 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ಟೈಮಿಂಗ್ಸ್ ಎಲ್ಲ ಇರುತ್ತೆ. ಮಾರ್ನಿಂಗಿಂದ ಮಧ್ಯಾಹ್ನವರೆಗೂ ಇರುತ್ತೆ. ಮಧ್ಯಾಹ್ನ ಕ್ಲೋಸ್ ಇರುತ್ತೆ. ಮಧ್ಯಾಹ್ನ ಎಲ್ಲ ಆದಮೇಲೆ ನೆಕ್ಸ್ಟ್ ಓಪನ್ ಆಗಿದೆ 4 o'clock. ನಾವು ಆಲ್ರೆಡಿ ಮಧ್ಯಾಹ್ನ ಹೋಗ್ಬಿಟ್ಟಿದ್ವಿ. ಮಧ್ಯಾಹ್ನದಿಂದ 4 o'clockವರೆಗೂ ಅಲ್ಲೇ ವೆಯ್ಟ್ ಮಾಡ್ತಿದ್ವಿ ಸರೌಂಡಿಂಗು. ಮತ್ತು ಇಲ್ಲಿ ಆನೆಗೆಲ್ಲ ಸ್ನಾನ ಮಾಡಿಸಿ ಫಸ್ಟು 4 ಗಂಟೆ ಆದ ತಕ್ಷಣ ಎಲ್ಲ ಆನೆಗಳನ್ನೂ ಇಲ್ಲೇ ತಂದು ನಿಲ್ಲಿಸ್ತಾರೆ. ಮತ್ತು ಅಲ್ಲಿ ಫೀಡಿಂಗ್ ಮಾಡೋಕ್ಕಂತ ಕೇಳ್ತಿದ್ರು. ಹುಲ್ಲನ್ನು ತಗೊಂಡು ತಿನ್ನುತ್ತೆ. ಅದು ನಾವು ಕೊಡಬೇಕು. ಅದಕ್ಕೇ 150 ಆಗುತ್ತೆ ಅಂತ ಹೇಳಿದ್ರು. ಮತ್ತು ಇಲ್ಲಿ ಸ್ವಿಮ್ಮಿಂಗ್ ಎಲ್ಲ ಮಾಡೋದಿತ್ತು, ಆದರೆ ಹೋಗಿಲ್ಲ ನಾವು. ಆದರೂ ಆನೆಗಳಂದು ಫುಲ್ ಕ್ಯೂಟಾಗಿತ್ತು. ಅದೇ ಸ್ನಾನ ಮಾಡಿಕೊಡ್ತೈತಿ. ಇದೆಲ್ಲ ನೋಡೋಕ್ಕೆ ಏನೋ ಒಂಥರ ಚೆಂದ ಅಲ್ವಾ. ನಾನಂತೂ ಫುಲ್ ಇಷ್ಟ ಆಯಿತು. ಪ್ರಾಣಿಗಳಂದರೆ ನಂಗೆ ತುಂಬಾ ಇಷ್ಟ. ಅದರಲ್ಲೂ ಆನೆ ಅಂತೂ ನೋಡೋಕ್ಕೆ ಚೆಂದ. ಅದೇ ಸ್ನಾನ ಮಾಡೋದು ಎಲ್ಲ. ಇವಾಗ ನೋಡಿಕೊಂಡು ಹೋಗ್ತಾಯಿದ್ವಿ ರಿಟರ್ನು. ನಾವು ಕುಶಾಲನಗರದಲ್ಲೇ ನೋಡಿದ್ದು ಬರೀ 3 ಪ್ಲೇಸ್ ಅಷ್ಟೇ. ನಾವು ಡೈರೆಕ್ಟ್ ಕುಶಾಲನಗರ ನೋಡ್ಕೊಂಡು ಡೈರೆಕ್ಟ್ ಹೋಗಿದ್ದೆ. ಮೈಸೂರಿಗೆ ಹೋಗಿದ್ದು. ಮೈಸೂರಿಗೆ ರೀಚ್ ಆದಮೇಲೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿದ್ದು. ಅಲ್ಲಿಂದ ರಿಟರ್ನ್ ಆದ್ವಿ ಮನೆಗೆ. ಇವತ್ತು ಒಂದು ಕವನ ಹೇಳ್ತಾ ಲಾಸ್ಟ್ ಮಾಡ್ತಾಯಿದ್ದೀನಿ. ಪರರ ಕೈಯಲ್ಲಿ ಏನಿದೆ, ಪರಮಾತ್ಮನ ಕೈಯಲ್ಲಿ ಎಲ್ಲ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್. ಬಾಯ್.